ಇವತ್ತು ತುಮಕೂರು ಟೌನು ಕೆ ಇಲಾಖೆ ಏನಿದೆ, ಕೆ ಇಲಾಖೆ ಕಾರ್ಮಿಕರೆಲ್ಲ ಸೇರಿ ಒಂದು ಚೌಟ್ರಿ ಮಾಡ್ಕೊಂಡಿದ್ದಾರೆ, ಕೆ ಚೌಟ್ರಿ ಅಂತೇಳಿ. ಆ ಕೆ ಚೌಟ್ರಿ ಪಿಟ್ ಏನಾಗಿದೆ, ಫುಲ್ ತುಂಬಿದ ನಂತರ ಏನು ಮಾಡಿದ್ದಾರೆ, SC ಸಮುದಾಯದ 3 ಜನ ಕಾರ್ಮಿಕರು, ಅಮಾಯಕ ಬಡ ಕಾರ್ಮಿಕರನ್ನು ಮಣ್ಣು ಬನ್ನಿ ತುಂಬಿ ಅಂತೇಳಿ ಇಲ್ಲಿ ಶೌಚಾಲಯ ತುಂಬಿಸ್ಬಿಟ್ಟಿದ್ದಾರೆ. ತುಂಬಿಸಿ ಅದು ಅವ್ರಿಗೆ ಯಾವುದೇ ಭದ್ರತೆ ಅಥವಾ ಕೈಗೆ ಯಾವುದಾದ್ರೂ ಗ್ಲೌಸು ಎಂಥದ್ದು ಕೊಟ್ಟಿಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರದ ಸುತ್ತೋಲೆನೇ ಇದೆ, SC ST ಸಮುದಾಯಗಳನ್ನು ಅಥವಾ ಇನ್ನಿತರ ಯಾವುದೇ ಸಮುದಾಯಗಳನ್ನಾಗಲಿ ಬಳಸಿ ಶೌಚಾಲಯನ ಅಂದರೆ ಮನುಷ್ಯನಿಂದ ಎತ್ತಬಾರ್ದು ಅಂತೇಳಿ, ಯಂತ್ರೋಪಕರಣಗಳನ್ನು ಬಳಸಿ ಎತ್ತಿ ಅಂತೇಳಿ. ಆದರೆ ಇವನು ಯಾರೋ KEB ಇಲಾಖೆಯ AEE ಅಥವಾ ಇಂಜಿನಿಯರೋ ಯಾರೋ ಅಯೋಗ್ಯ ಏನು ಮಾಡಿದ್ದಾನೆ, ಈ ಅಮಾಯಕರನ್ನು 3 ಜನ ಅಮಾಯಕರು ಕಾರ್ಮಿಕರು ಮತ್ತು ST ಸಮುದಾಯದ ಟ್ರಾಕ್ಟರ್ ಡ್ರೈವರು, ಈ 4 ಜನನೂ SC ST ಸಮುದಾಯದವ್ರನ್ನ ಬಳಸ್ಕೊಂಡು ಇವತ್ತು ಕೈಯಿಂದ ಶೌಚಾಲಯನ ಪಿಟ್ಗುಂಡಿನ ಎತ್ಸಿರ ಅಂತ ಕೆಲಸನ ಮಾಡಿದವ್ರೆ. ನಾವು ಇಲ್ಲಿ ಹೋಗ್ಬೇಕಾದ್ರೆ ನೋಡಿದೆ, ನನಗೆ ಕಣ್ಣಲ್ಲಿ ನೀರು ತುಂಬ್ಕತ್ತು. ಅವ್ರ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೆ ಯಾವುದೇ ಇದಿಲ್ಲ, ಶೌಚಾಲಯನೆಲ್ಲ ಕೈಗೆ, ಹೊಟ್ಟೆಗೆ, ಮಗುಕ್ಕೆ, ಕಾಲ್ಗೆ ಎಲ್ಲ ಬೆಳ್ಕೊಂಡಿದ್ದಾರೆ. ಎಲ್ಲ ಬೆಳ್ಕೊಂಡು ಅವ್ರು ಎತ್ತುತ್ತಾರದು ನೋಡಿ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡೋಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಇಂಥ ಕಾಲದಲ್ಲೂ ಕೂಡ ಇನ್ನೂ ಇಂಥ ಪದ್ಧತಿ ಐತೆ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇನ್ನಿತರ ಸಂಬಂಧಪಟ್ಟ ಯಾವ ಇಲಾಖೆ ಆಗಿರ್ಬೋದು ಕಟ್ಕೊಳ್ತೈತೆ. ಇವತ್ತು ಉಪಮುಖ್ಯಮಂತ್ರಿಗಳ ತವರಲ್ಲೇ ಇಂಥ ಇದನ್ನು ನಾವು ಕಂಡಾಗ ಅಧಿಕಾರಿಗಳು ಯಾವ ರೀತಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಣ್ಬಿಟ್ಟು ನೋಡಬೇಕಾಗಿದೆ. ಅವ್ರ ಪರಿಸ್ಥಿತಿ ನೋಡಿದ್ರೆ 100% ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬರುತ್ತೆ. ಮಾನ್ಯ ಗೃಹ ಸಚಿವರು ಮತ್ತು DCM ಮತ್ತು ಸರ್ಕಾರದ ಮುಖ್ಯಮಂತ್ರಿ, ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟ್ರುಗಳು ಏನಿದ್ದೀರಾ, ದಯಮಾಡಿ ಇಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿರೋದನ್ನು ಅಂಥ ಮೇಲೆ ಕಠಿಣ ಕಾನೂನು ಕ್ರಮ ತಾಳಬೇಕು. ಯಾರು AEE ಮತ್ತು ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವ್ರ ಮೇಲೆ, ಮತ್ತು ಈ ಕಾರ್ಮಿಕರು ಏನು ಬಳಸ್ಕೊಂಡಿದ್ದಾರೆ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಅವ್ರನ್ನ ವಿಚಾರಿಸಿದಾಗ ತುಂಬ ಅಮಾಯಕರು ಅಂದರೆ ತುಂಬ ಅಮಾಯಕರು. ಒಬ್ಬ ಲಂಬಾಣಿ ಇದ್ದಾನೆ, ಒಬ್ಬ SC ಸಮುದಾಯದ ಮಾದಿಗ ಸಮುದಾಯ ಇದ್ದಾನೆ, ಇನ್ನೊಬ್ಬ ST ಸಮುದಾಯದ ಡ್ರೈವರ್ ಇದ್ದಾನೆ. ಇಂಥ ಅಮಾಯಕರನ್ನು ಬಳಸ್ಕೊಂಡಿದ್ದಾರೆ. ಸರ್ಕಾರ ಕೂಡಲೇ ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅಟ್ರಾಸಿಟಿ ಕಾಯ್ದೆ ಕ್ರಮ ತಗೊಂಡು ಇವ್ರೇನು ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್ಕಾರಕ್ಕೆ.